ಹಾಯ್ ಕೋಮಲ, ನಾನು MDM ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿ ಸ್ಟಾಕ್ ಅಟೆಂಡೆನ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಈಗ ನಾನು ಅಟೆಂಡೆನ್ಸ್ ರಿಪೋರ್ಟ್ ತೆಗಿಬೇಕು, ಆದರೆ ಅದು ಹೇಗೆ ತೆಗಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿನ್ಗೇನಾದರೂ ಗೊತ್ತಾ? ಹೌದಾ ಪೂಜಾ, ಇವಾಗ ಬಾ ನಿಂಗೆ ಅಟೆಂಡೆನ್ಸ್ ರಿಪೋರ್ಟ್ ಎಷ್ಟು ಈಸಿಯಾಗಿ ತೆಗಿಯೋದು ಅಂತ ನಾನು ಹೇಳ್ಕೊಡ್ತೀನಿ. ಇವತ್ತು ನೀನು MDM ಕ್ಯಾಲ್ಕುಲೇಟರ್ ಲಾಗಿನ್ ಆದಮೇಲೆ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡು. ಅದಾದಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಅಟೆಂಡೆನ್ಸ್ ರಿಪೋರ್ಟ್ ಅಂತ ಇರುತ್ತೆ. ಡೈಲಿ ಅಟೆಂಡೆನ್ಸ್ ರಿಪೋರ್ಟ್ ಒನ್ನಲ್ಲಿ ನಿಮಗೆ ಬರೀ ಎನ್ರೋಲ್ಮೆಂಟ್ ಮತ್ತು ಅಟೆಂಡೆನ್ಸ್ದು ಬರೀ ನಿಮಗೆ ಮಾಹಿತಿ ಸಿಗೋದು. ನೆಕ್ಸ್ಟು ಅಟೆಂಡೆನ್ಸ್ 2 ಹೋದಾಗ ರಿಪೋರ್ಟಲ್ಲಿ ಅಲ್ಲಿ ನಿಮಗೆ ಎನ್ರೋಲ್ಮೆಂಟ್ ಮತ್ತು ಅಟೆಂಡೆನ್ಸ್ ಮತ್ತು ಮೀಲ್ ಲೀಟರ್ಸ್ದು ನಿಮಗೆ ಟೋಟಲ್ ಮಾಹಿತಿ ಸಿಗುತ್ತೆ. ಮತ್ತು ರಿಪೋರ್ಟಲ್ಲಿ ಹೋಗಿ ಥರ್ಡ್ ರಿಪೋರ್ಟ್ಗೆ ಹೋದಾಗ ನಿಮಗೆ ಕಂಪ್ಲೀಟ್ ಐಟಮ್ ವೈಸ್ದು ರಿಪೋರ್ಟ್ ಸಿಗುತ್ತೆ ಪೂಜಾ ನಿನಗೆ. ಹೌದಾ ಚೋಟು? ನೆಕ್ಸ್ಟು ಇದರಲ್ಲೇ ಕನ್ಸಾಲಿಡೇಟ್ ರಿಪೋರ್ಟ್ ತೆಗಿಬೋದಾ? ಹೌದು ಪೂಜಾ, ಇದರಲ್ಲೇ ಅಟೆಂಡೆನ್ಸಲ್ಲಿ ಕನ್ಸಾಲಿಡೇಟ್ ರಿಪೋರ್ಟ್ನ ನೀನು ತೆಗಿಬೋದು. ಸೊ ರಿಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಅಲ್ಲಿ ಅಟೆಂಡೆನ್ಸ್ ರಿಪೋರ್ಟ್ ಇರುತ್ತೆ ಅಲ್ವಾ. ಫಸ್ಟ್ ಕನ್ಸಾಲಿಡೇಟ್ ಅಟೆಂಡೆನ್ಸ್ ರಿಪೋರ್ಟ್ ಒನ್ನಲ್ಲಿ ನಿಮಗೆ ನಾರ್ಮಲ್ ಆಗಿ ಎನ್ರೋಲ್ಮೆಂಟ್ ಮತ್ತು ಅಟೆಂಡೆನ್ಸ್ದು ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ಅಲ್ಲಿ ಎನ್ರೋಲ್ಮೆಂಟ್ ಅಟೆಂಡೆನ್ಸ್ ಮತ್ತು ಮೀಲ್ ಲೀಟರ್ಸ್ ಸಿಗುತ್ತೆ. ಥರ್ಡ್ ಒನ್ನಲ್ಲಿ ನಿಮಗೆ ಟೋಟಲ್ ಐಟಮ್ ವೈಸು ಕನ್ಸಾಲಿಡೇಟ್ ರಿಪೋರ್ಟ್ ಸಿಗುತ್ತೆ ಪೂಜಾ. ಇಷ್ಟೆಲ್ಲ ಸಿಗುತ್ತಾ ಚೋಟು? ಹೌದು ಪೂಜಾ, ಇಷ್ಟೇ ಸಿಗೋದು ನಿನಗೆ. ಥ್ಯಾಂಕ್ ಯು ಸೋ ಮಚ್ ಹೇಳ್ಕೊಟ್ಟಿದ್ದಕ್ಕೆ. ಯು ಆರ್ ಮೋಸ್ಟ್ ವೆಲ್ಕಮ್ ಪೂಜಾ. ಇನ್ನು ಯಾವತ್ತೂ ನೀನು ಕಷ್ಟಪಡೋಂಗಿಲ್ಲ ರಿಪೋರ್ಟ್ ತೆಗಿಬೇಕು ಅಂದರೆ.